ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಕೇರಳ ರಾಜಕಾರಣದಲ್ಲಿ ಇವತ್ತೊಂದು ಮಹತ್ತರ ಐತಿಹಾಸಿಕ ಬದಲಾವಣೆಯಾಗಿದೆ. ಬರೋಬ್ಬರಿ 10 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಕಮ್ಯುನಿಸ್ಟರ ಭದ್ರಕೋಟೆಯಾಗಿದ್ದ ಕೇರಳದ ಗದ್ದುಗೆಯನ್ನ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಧೂಳಿಪಟ ಮಾಡಿ ಮರುವಶಪಡಿಸಿಕೊಂಡಿದೆ. ಇಡೀ ದೇಶವೇ ತಿರುಗಿ ನೋಡುವಂತೆ ಕಮ್ಯುನಿಸ್ಟ್ ಚಾಣಕ್ಯ ಪಿನರಾಯಿ ವಿಜಯನ್ ಸಾಮ್ರಾಜ್ಯವನ್ನ ಉರುಳಿಸಿ ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ವಿ.ಡಿ. ಸತೀಶನ್ ಇವತ್ತು ಅಧಿಕೃತವಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಪರ್ವಕ್ಕೆ ಮತ್ತೊಂದು ಆನೆ ಬಲ ಬಂದಂತಾಗಿದೆ ಅಂತ ಹೇಳ್ಬೋದು. ತಿರುವನಂತಪುರಂನ ಸೆಂಟ್ರಲ್ ಮೈದಾನದಲ್ಲಿ ನಡೆದಂತಹ ಅತ್ಯಂತ ಅದ್ದೂರಿ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರು ವಿ.ಡಿ. ಸತೀಶನ್ ಅವರಿಗೆ ಪದಗ್ರಹಣದ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು. ನೂತನ ಸಿಎಂ ದೇವರ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಂತೆ ಮೈದಾನದಲ್ಲಿ ನೆರೆದಿದ್ದಂತಹ ಲಕ್ಷಾಂತರ ಜನರ ಜಯಘೋಷ ಮುಗಿಲು ಮುಟ್ಟಿತು. ಇವರ ಜೊತೆಗೆ ಒಟ್ಟು 20 ಶಾಸಕರು ಕೂಡ ನೂತನವಾಗಿ ಸಚಿವರಾಗಿ ಅಧಿಕಾರವನ್ನ ವಹಿಸಿಕೊಂಡ್ರು. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ, ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿ ಹೊಸ ಹುರುಪನ್ನ ತುಂಬಿದ್ರು. ವಿಶೇಷ ಅಂತ ಹೇಳಿದ್ರೆ ಸೋತು ಸುಣ್ಣವಾಗಿದ್ದ ಮಾಜಿ ಸಿಎಂ ಪಿನರಾಯಿ ವಿಜಯನ್ ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಒಮ್ಮೆ ಕೇರಳ ಚುನಾವಣೆ ಫಲಿತಾಂಶದ ಅಂಕಿಅಂಶಗಳನ್ನ ನಾವು ಗಮನಿಸೋದಾದ್ರೆ ಇದು ಕೇವಲ ಗೆಲುವಲ್ಲ, ದಾಖಲೆಯ ಇತಿಹಾಸ ಅಂತಾನೆ ಹೇಳ್ಬೋದು. ಅಂದ್ರೆ ಒಟ್ಟು 140 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಬರೋಬ್ಬರಿ 102 ಸ್ಥಾನಗಳನ್ನ ಗೆದ್ದು ಸಿಂಹದ ಪಾಲಿನ ಸಂಪೂರ್ಣ ಬಹುಮತವನ್ನ ಸಾಧಿಸಿದೆ. ಆದ್ರೆ ಕಳೆದ 10 ವರ್ಷಗಳಿಂದ ರಾಜನಂತೆ ಮೆರೆದಿದ್ದ ಎಲ್ಡಿಎಫ್ ಕೇವಲ 35 ಸ್ಥಾನಗಳಿಗೆ ಕುಸಿದು ಧೂಳಿಪಟ ಆಗ್ಬಿಟ್ಟಿದೆ. ಆದ್ರೆ ಇಲ್ಲಿ ಅತ್ಯಂತ ಪ್ರಮುಖ ಟ್ವಿಸ್ಟ್ ಅಂತ ಹೇಳಿದ್ರೆ ಇದೇ ಮೊದಲ ಬಾರಿಗೆ ಬಿಜೆಪಿ ಇಲ್ಲಿ 3 ಖಾತೆಗಳನ್ನ ತೆರೆದು ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿದೆ. ಗೆಲುವೇನು ಸಿಕ್ಕಿತು, ಆದ್ರೆ ಸಿಎಂ ಸೀಟ್ ಸಿಗೋದು ಅಷ್ಟು ಸುಲಭ ಆಗಿರ್ಲಿಲ್ಲ. ಕಾಂಗ್ರೆಸ್ ಒಳಗೆ ಮುಖ್ಯಮಂತ್ರಿ ಗಾದಿಗಾಗಿ ದೈತ್ಯ ನಾಯಕರ ನಡುವೆ ಒಂದು ದೊಡ್ಡ ಮಹಾಭಾರತವೇ ನಡೆದು ಹೋಯಿತು ಅಂತ ಹೇಳ್ಬೋದು. ಹಿರಿಯ ನಾಯಕ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ವಿ.ಡಿ. ಸತೀಶನ್ ನಡುವೆ ಸಿಎಂ ಪಟ್ಟಕ್ಕಾಗಿ ತೀವ್ರವಾದಂತಹ ಪೈಪೋಟಿಯೇ ನಡೆದಿತ್ತು. ದೆಹಲಿ ಮಟ್ಟದಲ್ಲಿ ಬರೋಬ್ಬರಿ 11 ದಿನಗಳ ಕಾಲ ಭೀಕರವಾದಂತಹ ಹಗ್ಗಜಗ್ಗಾಟ ಮಾತುಕತೆಗಳು ಕೂಡ ನಡೆದವು. ಕೊನೆಗೂ ಗ್ರೌಂಡ್ ರಿಯಾಲಿಟಿ ಅರಿತಂತಹ ಹೈಕಮಾಂಡ್ ಪಿನರಾಯಿ ವಿಜಯನ್ ಎದುರು ದಿಟ್ಟವಾಗಿ ಹೋರಾಡಿದ ವಿ.ಡಿ. ಸತೀಶನ್ ಅವರ ಹೆಸರನ್ನೇ ಇಲ್ಲಿ ಫೈನಲ್ ಮಾಡಿತು. ಹಾಗಾದ್ರೆ ಇಡೀ ಕೇರಳ ರಾಜಕಾರಣವನ್ನೇ ಬದಲಿಸಿದ ಈ ವಿ.ಡಿ. ಸತೀಶನ್ ಯಾರು ಗೊತ್ತಾ? 62 ವರ್ಷದ ಸತೀಶನ್ ಎರ್ನಾಕುಲಂ ಜಿಲ್ಲೆಯ ಪರವೂರು ಕ್ಷೇತ್ರದಿಂದ ಸತತ 6 ಬಾರಿ ಶಾಸಕರಾಗಿ ಆಯ್ಕೆಯಾದ ಒಬ್ಬ ಜನಪ್ರಿಯ ನಾಯಕ. 2021ರಿಂದ 26ರವರೆಗೆ ಪಿನರಾಯಿ ವಿಜಯನ್ ಅವರ 2ನೇ ಸರ್ಕಾರದ ಅವಧಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸತೀಶನ್ ಕೆಲಸವನ್ನ ಮಾಡಿದ್ರು. ಇವರ ಎದುರಾಳಿಯಾಗಿದ್ದಂತಹ ಪಿನರಾಯಿ ವಿಜಯನ್ ಸಿಪಿಐಎಂ ಮೇಲೆ ಬಲವಾದ ಹಿಡಿತವನ್ನ ಹೊಂದಿದ್ರು. ಇರಟ್ಟ ಚಂಗಳ್ ಅಂದ್ರೆ 2 ಹೃದಯದ ಬಲಿಷ್ಠ ಮನುಷ್ಯ ಅಂತಾನೆ ಹೆಸರಾಗಿದ್ರು. ಆದ್ರೆ ಸತೀಶನ್ ಅಬ್ಬರದ ರಾಜಕಾರಣವನ್ನ ಮಾಡಲಿಲ್ಲ. ತಮ್ಮದೇ ಆದ ಎರ್ನಾಕುಲಂ ಶೈಲಿಯ ಮಲಯಾಳಂ ಭಾಷೆಯಲ್ಲಿ ಶಾಂತವಾಗಿ ಮಾತನಾಡುತ್ತಾ ಸರ್ವಾಧಿಕಾರಕ್ಕೂ ಮತ್ತು ಜನಸ್ನೇಹಿ ದೃಢ ಸಂಕಲ್ಪಕ್ಕೂ ಇರುವಂತಹ ವ್ಯತ್ಯಾಸವನ್ನ ಕೇರಳದ ಪ್ರಬುದ್ಧ ಮತದಾರರ ಮನಸ್ಸಿಗೆ ನಾಟುವಂತೆ ಮಾಡಿದ್ರು. ಸತೀಶನ್ ಕೇವಲ ಭ್ರಷ್ಟಾಚಾರದ ಆರೋಪವನ್ನ ಮಾಡಲಿಲ್ಲ, ಬದಲಿಗೆ ಸರ್ಕಾರದ ಆಡಳಿತಾತ್ಮಕ ವೈಫಲ್ಯಗಳು, ಆರ್ಥಿಕ ಅಶಿಸ್ತು, ಬಹುಚರ್ಚಿತ ಎಐ ಕ್ಯಾಮೆರಾ ಯೋಜನೆ ಮತ್ತು ಕೆಫೋನ್ ಹಗರಣಗಳನ್ನ ತಾರ್ಕಿಕವಾಗಿ ಜನರ ಮುಂದಿಟ್ರು. ಅಷ್ಟೇ ಅಲ್ಲ, ಸಿಪಿಐಎಂ ಬಿಜೆಪಿ ಒಳ ಒಪ್ಪಂದದ ಆರೋಪವನ್ನು ಪ್ರಬಲ ರಾಜಕೀಯ ಅಸ್ತ್ರವನ್ನಾಗಿ ರೂಪಿಸಿದ್ರು. ಇನ್ನು ಮುನಂಬಂ ಭೂಮಿ ವಿವಾದದಲ್ಲಿ ಇದು ವಕ್ಫ್ನ ಆಸ್ತಿ ಅಲ್ಲ ಅಂತ ಹೇಳಿ ದೃಢ ನಿಲುವನ್ನ ತಳೆದು ಕೋಮು ವಿಭಜನೆಗೆ ಯತ್ನಿಸ್ತಾ ಇದ್ದಂತಹ ಸಿಎಂ ಪಿನರಾಯಿ ವಿಜಯನ್ ಅವರ ಮುಖವಾಡವನ್ನ ಸಾರ್ವಜನಿಕವಾಗಿ ಕಳಚಿ ಹಾಕಿದ್ರು. ಪಿನರಾಯಿ ವಿಜಯನ್ ಅವರನ್ನ ನೇರವಾಗಿ ನುನರಾಯ್ ಅಂತ ಹೇಳಿ ಲೇವಡಿ ಮಾಡಿ ಅಸೆಂಬ್ಲಿಯಲ್ಲಿ ಸಿಂಹ ಸ್ವಪ್ನರಾದ್ರು. ಇನ್ನು ಪಿನರಾಯಿ ಅವರ ನವ ಕೇರಳಕ್ಕೆ ಕೌಂಟರ್ ಆಗಿ ಸತೀಶನ್ ತಂದಿದ್ರೆ ಪುದು ಯುಗಂ ಅಂದ್ರೆ ಹೊಸ ಯುಗಂ ಅನ್ನುವಂತಹ ಒಂದು ಕಲ್ಪನೆ. ಕಾಸರಗೋಡಿನಿಂದ ಆರಂಭಿಸಿದ 25 ದಿನಗಳ ರಾಜ್ಯದಾದ್ಯಂತ ಪಾದಯಾತ್ರೆ ಇಡೀ ಕೇರಳದಲ್ಲಿ ಕಾಂಗ್ರೆಸ್ ಅಲೆಯನ್ನ ಸೃಷ್ಟಿಸಿತು. ಯುಡಿಎಫ್ 100ಕ್ಕಿಂತಲೂ ಕಡಿಮೆ ಸ್ಥಾನ ಗೆದ್ರೆ ರಾಜಕೀಯ ಸನ್ಯಾಸ ಸ್ವೀಕರಿಸ್ತೀನಿ ಅಂತ ತೊಡೆ ತಟ್ಟಿದ್ದ ಸತೀಶನ್ ಇವತ್ತು 102 ಸೀಟು ಗೆದ್ದು ನುಡಿದಂತೆ ನಡೆದಿದ್ದಾರೆ. ಸಿಪಿಐಎಂ ಬಂಡಾಯ ನಾಯಕರಾದ
KT ಗೋವಿಂದನ್, ವಿ ಕುನ್ನಿಕೃಷ್ಣನ್ ಇವರ ಕೈ ಹಿಡಿದ್ರು. 10 ವರ್ಷಗಳ ಬಳಿಕ ಕೇರಳದಲ್ಲಿ ಸತೀಶನ್ ಯುಗ ಈಗ ಆರಂಭ ಆಗಿದೆ. ಇವರ ಈ ಐತಿಹಾಸಿಕ ಆಡಳಿತ ಕೇರಳವನ್ನ ಯಾವ ಕಡೆ ಕೊಂಡೊಯ್ಯುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಿದೆ.